ಈ ದಿವಸದ ಹೊಸ ವರ್ಷದ 2025ರ ಹೊಸ ವರ್ಷದ ಎಲ್ಲರಿಗೂ ಶುಭಾಶಯಗಳು. ಹಾಗಾಗಿ ಈ ದಿವಸ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊಸ ವರ್ಷಕ್ಕೆ ದೇವ್ರ ದರ್ಶನಕ್ಕೆ ಸಾವಿರಾರು ಭಕ್ತರು ಬೆಳಗ್ಗೆಯಿಂದನೇ ಸರದಿ ಸಾಲಿನಲ್ಲಿ ನಿಂತು ದರ್ಶನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೇಶಕ್ಕೆ ಪ್ರಪಂಚಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ಶ್ರೀಯವರ ಆಶೀರ್ವಾದಕ್ಕೋಸ್ಕರ ಎಲ್ಲರೂ ಬಂದಿದ್ದಾರೆ. ಈ ದಿವಸ ಎಲ್ರಿಗೂ ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋ ಥರ ಭಗವಂತ ಎಲ್ರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಸಂತೋಷವನ್ನು ಕೊಟ್ಟು ಕಾಪಾಡಲಿ ಅಂತ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡ್ತೀವಿ. ಬೆಳಗ್ಗೆ ಎಲ್ಲ ಇವತ್ತು ಧನುರ್ಮಾಸದ ಪೂಜೆ ಬೆಳಗ್ಗೆ ಎಲ್ಲ ಆಗಿದೆ. ದೇವ್ರದ ಗೋಪೂಜೆ, ವಿಶ್ವರೂಪ ದರ್ಶನ, ಮತ್ತೆ ಈ ದಿವಸದ ಇದು ವಿಶೇಷವಾಗಿ ಶ್ರೀಯವರಿಗೆ ಮುತ್ತಿನಂಗಿ ಅಲಂಕಾರ ಮಾಡಿದೆ ಕವಚ. ಅದು ವಿಶೇಷವಾಗಿ ಈ ದಿವಸದ ಅಲಂಕಾರ ಈ ಥರ ಇರುತ್ತದೆ. ಭಕ್ತರೆಲ್ಲ ಬೆಳಗ್ಗೆಯಿಂದ ಸರದಿ ಸಾಲಲ್ಲಿ ನಿಂತು ಭಯ ಭಕ್ತಿಯಿಂದ ದರ್ಶನ ಮಾಡ್ತಾ ಇದ್ದಾರೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಶ್ರೀ ಕ್ಷೇತ್ರ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಸನ್ನಿಧಿ ಬಹಳ ಮಹತ್ತರವಾದಂತಹ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಪುರಾತನ ಕಾಲದಿಂದಲೂ ಜನ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಇವತ್ತೇನಪ್ಪ ಅಂತಂದರೆ ಬೆಳಗಿನ ಜಾವ ಗೋಪೂಜೆ ಮತ್ತು ಸುಪ್ರಭಾತ ಹಾಗೂ ವಿಶೇಷವಾಗಿ ಈ ದಿವಸ ಮುತ್ತಿನ ಅಲಂಕಾರ ಸ್ವಾಮಿಯವರಿಗೆ, ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿಗೆ ಮುತ್ತಿನ ಅಲಂಕಾರ. ದೇವರು ಭಗವಂತನನ್ನು ನೋಡೋಕ್ಕೆ ಒಂದು ಕಣ್ತುಂಬಿ ಆನಂದಿಸೋಕ್ಕೆ ಒಂದು ಸುವರ್ಣಾವಕಾಶ. ಏನಪ್ಪ ಹೊಸ ವರ್ಷ ಆಚರಣೆ ದಿವಸ ಈ ಶ್ರೀ ಕ್ಷೇತ್ರಕ್ಕೆ ಬಂದು ಈ ಕೆಂಗಲ್ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಿದ್ರೆ ಭಗವಂತ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆತನ ಮಾಡ್ತಾನೆ ಅಂತ ಹೇಳಿದ್ರೆ ಜನದ ಭಕ್ತ ಸಾಗರ ಜನ ಹರಿದು ಬಂದಿದೆ. ಇವತ್ತಿನ ದಿವಸ ಈ ಭಕ್ತ ಜನಕ್ಕೆ ಯಾವುದೇ ವಿಧ ಅನಾನುಕೂಲ ಆಗದೇ ಇರೋ ರೀತಿಯಲ್ಲಿ ಶ್ರೀ ಕ್ಷೇತ್ರದ ಕಾರ್ಯನಿರ್ವಹಣಾಧಿಕಾರಿಗಳಂತಹ ಇಒ ಸಾಹೇಬರು ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ವ್ಯವಸ್ಥಿತವಾಗಿ ಸರದಿ ಸಾಲಿನಲ್ಲಿ ನಿಂತು ದರ್ಶನ ಮಾಡುವುದಾಗಲಿ ಅಥವಾ ಇನ್ನೊಂದು ಯಾವುದೇ ರೀತಿ ಬಂದಂತೆ ಜನಕ್ಕೆ ತೊಂದರೆ ಆಗದಿರುವಂಥ ರೀತಿ ಎಲ್ಲ ಸಿಬ್ಬಂದಿ ವರ್ಗ ಕಾರ್ಯೋನ್ಮುಖರಾಗಿದ್ದಾರೆ. ಭಗವಂತ ಶ್ರೀ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿದ ವರ್ಷಾರಂಭದಲ್ಲಿ ಶ್ರೀ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿದಂಥ ಎಲ್ಲ ಭಕ್ತಾದಿಗಳು ಭಗವಂತ ಒಳಿತನ್ನು ಮಾಡಲಿ ಅಂತೇಳಿ ಈಗ ನಾನು ಒಬ್ಬ ಈ ದೇವಸ್ಥಾನದ ಭಕ್ತನಾಗಿ ಸ್ವಾಮಿಯರಲ್ಲಿ ಅರ್ಸ್ತಾ ಎಲ್ಲ ಜನಕ್ಕೆ ಹೊಸ ವರ್ಷದ ಶುಭಾಶಯವನ್ನು ಕೋರ್ತಾ ಇದ್ದೀನಿ.